ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಮೊದಲ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಅಪರಾಧಿ ಇವತ್ತು ಶಿಕ್ಷೆಯ ಪ್ರಮಾಣ ವಿಧಿಸಲಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಗರಿಷ್ಠ ಜೀವಿತಾವಧಿವರೆಗೂ ಶಿಕ್ಷೆ ನೀಡುವ ಸಾಧ್ಯತೆ ಹೆಣ್ಣು ಮಕ್ಕಳ ಶಾಪ ಈ ತೀರ್ಪು ಸತ್ಯದ ಗೆಲುವು ಅಸಹಾಯಕರು ಅನುಭವಿಸಿದ ನೋವಿಗೆ ಸಮಾಧಾನ ತಂದಿದೆ ಸಂತ್ರಸ್ತೆ ಪರವಾಗಿ ಹೋರಾಟ ನಡೆಸಿದ ರೂಪಾ ಹಾಸನ್ ಪ್ರತಿಕ್ರಿಯೆ ಕಾನೂನು ಪ್ರಶ್ನೆ ಮಾಡಬಾರದು ನ್ಯಾಯಾಲಯಕ್ಕೆ ತಲೆಬಾಗಬೇಕು ಒಳಗೋಗಿ ಬಂದೆ ನಾನು ಅನುಭವಿಸಿದ್ದೇನೆ ಪ್ರಜ್ವಲ್ ಕೇಸ್ ಸಂಬಂಧ ಡಿಸಿಎಂ ಡಿಕೆಶಿ ಹೇಳಿಕೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟ ಧರ್ಮಸ್ಥಳ ಗುಂಡಿ ಅಗೆತ ಕಾರ್ಯ ಕುತೂಹಲ ಹುಟ್ಟಿಸಿದ .7ರ 5 ಅಡಿ ಆಳದಲ್ಲಿ ಸಿಕ್ಕ ಕರ್ಚೀಫ್ ಎಸ್ಐಟಿ ಅಧಿಕಾರಿಗಳಿಂದ ಎಫ್ಎಸ್ಎಲ್ ತಜ್ಞರಿಗೆ ಹಸ್ತಾಂತರ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ವಿಚಾರಣೆ 1995ರಿಂದ 2014ರವರೆಗಿನ ಯುಡಿಆರ್ ದಾಖಲೆಗಳು ವಶಕ್ಕೆ ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥ್ರಿಂದ ದಾಖಲೆ ಸಂಗ್ರಹ .6ರ ರಹಸ್ಯದ ಬೆನ್ನು ಬಿದ್ದ ಎಸ್ಐಟಿ ಅನಾಟೋಕಲ್ ಸ್ಥಿತಿಯಲ್ಲಿಟ್ಟು ಮೂಳೆಗಳ ಮಹಜರು ಮಂಗಳೂರು ಮೆಡಿಕಲ್ ಕಾಲೇಜ್ಗೆ ಅಸ್ಥಿಪಂಜರ ರವಾನೆ ಅಜಾಗರೂಕತೆಯಿಂದ ಕಾರು ಚಲಾಯಿಸಿ ಎಡವಟ್ಟು ರಕ್ಷಕ್ ಬುಲೆಟ್ ಕಾರ್ ಡಿಕ್ಕಿ ಬೈಕ್ ಸವಾರನ ಕಾಲು ಮುರಿತ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಯುವಕನಿಗೆ ಬರ್ತ್ಡೇ ದಿನವೇ ಹತ್ಯೆಗೆ ಮುಹೂರ್ತ ಕಾಂಗ್ರೆಸ್ ಯುವ ಕಾರ್ಯಕರ್ತನ ಬರ್ಬರ ಕೊಲೆ ವರದಾ ಬ್ರಿಡ್ಜ್ ಮೇಲಿಂದ ತಳ್ಳಿ ಮನೋಜ್ ಮರ್ಡರ್ ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ಪರದಾಟ ಶಿರಹಟ್ಟಿ ರೋಣಾದಲ್ಲಿ ರೈತರ ದಟ್ಟಣೆ ನೂಕುನುಗ್ಗಲು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರ ಹರಸಾಹಸ ರಸಗೊಬ್ಬರ ಸ್ಟಾಕ್ ಮಾಡಿಕೊಳ್ಳದೆ ಕಾಳಸಂತೆಯಲ್ಲಿ ಮಾರಾಟ ಬೀದಿಗಿಳಿದು ರೈತರ ಹೋರಾಟ ಕೇಂದ್ರದ ಜೊತೆ ರಾಜಕೀಯ ಕಿತ್ತಾಟ ರಾಜ್ಯಾದ್ಯಂತ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನಕ್ಕೆ ನುಗ್ಗಿ ಆಕ್ರೋಶ ಅರೆಬೆತ್ತಲೆ ಪ್ರದರ್ಶನ ನಡೆಸಿ ಹೋರಾಟ ಪರಿಸ್ಥಿತಿ ನಿಭಾಯಿಸಲು ಪೊಲೀಸರ ಹರಸಾಹಸ ಬನ್ನೂರಿನಲ್ಲಿ ಪುಂಡಾನೆಗಳ ವಿಪರೀತ ಮಟ್ಟದಲ್ಲಿ ಕಾಟ ಒಂದು ಆನೆಯನ್ನ ಮಾತ್ರ ಸೆರೆ ಹಿಡಿದು ಕುಮ್ಕಿ ಆನೆ ತಂಡ ವಾಪಸ್ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾದ ಕಾರ್ಯಾಚರಣೆ ಕಾರವಾರದ ಬಂದರಿನಲ್ಲಿದ್ದ ಬೋಟ್ಗೆ ಬೆಂಕಿ ಮೀನುಗಾರಿಕೆಗೆ ತೆರಳಿ ವಾಪಸ್ಸಾಗ್ತಿದ್ದಾಗ ಕಾಣಿಸಿದ ಅಗ್ನಿ ಸಮುದ್ರದಲ್ಲಿ ಸಿಲಿಂಡರ್ ಎಸೆದು ಬಚಾವ್ ಜಸ್ಟ್ ಕೆಲವೇ ಸೆಕೆಂಡ್ಗಳಲ್ಲೇ ಲಕ್ಷ ಹಣ ಕಳ್ಳತನ ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದ ಕರ್ನಾಟಕ ಬ್ಯಾಂಕ್ ಬಳಿ ಘಟನೆ 12 ಲಕ್ಷ ಹಣ ಠೇವಣಿ ಇಡಲು ಬಂದಾಗ ಕೈಚಳಕ ರಸ್ತೆಯಲ್ಲಿ ಬೀಳಿಸಿಕೊಂಡು ಹೋಗಿದ್ದ ಹಣ ಒಪ್ಪಿಸಿದ ವ್ಯಕ್ತಿ ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಗ್ರಾಮದ ನಿವಾಸಿ ರಂಗನಾಥ ಪ್ರಾಮಾಣಿಕತೆ ವಾರಸುದಾರರಿಗೆ ದುಡ್ಡು ಹಿಂದಿರುಗಿಸಿದ ಕಾರ್ಯಕ್ಕೆ ಮೆಚ್ಚುಗೆ ಕೊಡಗಿನ ದಟ್ಟ ಅರಣ್ಯ ಪ್ರದೇಶದಲ್ಲಿ ತೀವ್ರ ಭೂಕುಸಿತ ಕೆದಮುಳ್ಳೂರು ಗ್ರಾಮದಿಂದ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭೂಕುಸಿತದ ಅನುಮಾನ ಕಂದಾಯ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಪರಿಶೀಲನೆ ಬಿಯರ್ಗೆ 500 ರೂಪಾಯಿ ಕೊಟ್ಟಿಲ್ಲ ಅಂತ ಕಿರಿಕ್ ಯುಪಿಯಲ್ಲಿ ವಿದ್ಯಾರ್ಥಿಯನ್ನ ಥಳಿಸಿದ
ರೌಡಿಗಳ ಗ್ಯಾಂಗ್. ಪೊಲೀಸ್ ಠಾಣೆಗೆ ದೂರು, ಕ್ರಮ ಕೈಗೊಳ್ಳುವಂತೆ ಆಗ್ರಹ. ವಿಮಾನ ಟೇಕ್ ಆಫ್ ಆದಾಗ ಗಾಬರಿಗೊಂಡ ವ್ಯಕ್ತಿ, ಮತ್ತೊಬ್ಬ ಪ್ಯಾಸೆಂಜರ್ ಹಲ್ಲೆ ಮಾಡಿದ ಭೂಪ. ಕೋಲ್ಕತಾದಲ್ಲಿ ಆರೋಪಿಯನ್ನ ಭದ್ರತಾ ಪಡೆಗೆ ಒಪ್ಪಿಸಿದ ಸಿಬ್ಬಂದಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.